ದುಬೈ ಏರ್ಪೋರ್ಟ್ನಲ್ಲಿ ಪಿವಿ ಸಿಂಧು ಅವರು ಸಿಲುಕಿರುವಂತದ್ದು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ದುಬೈನಲ್ಲಿ ಸಿಲುಕಾಕೊಂಡಿದ್ದಾರೆ. ಲಂಡನ್ ಟೂರ್ನಮೆಂಟ್ಗೆ ತೆರಳುತ್ತಾ ಇದ್ರು ಈ ಆಟಗಾರ್ತಿ. ಆದರೆ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ದುಬೈ ಏರ್ಪೋರ್ಟ್ನಲ್ಲೇ ಪಿವಿ ಸಿಂಧು ಸಿಲುಕಿರುವಂತದ್ದು. ಅಮೆರಿಕ, ಇಸ್ರಾಯೇಲ್, ಇರಾನ್ ನಡುವಿನ ಯುದ್ಧ ಭಾರಿ ಜೋರಾಗಿದೆ. ಪ್ರಮುಖವಾಗಿ ಗಮನಿಸೋದಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಗೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ. ಈಗ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ ಸ್ಫೋಟವಾಗಿರುವಂತದ್ದು. ದುಬೈನಿಂದ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಆದರೆ ದುಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರ್ತಿ, ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ಅವರು ಸಿಲುಕಾಕೊಂಡಿದ್ದಾರೆ. ಒಂದು ಕಡೆ ಎಲ್ಲಾ ವಿಮಾನಗಳ ಹಾರಾಟ ಕೂಡ ರದ್ದಾಗಿದೆ. ಲಂಡನ್ಗೆ ತೆರಳಬೇಕಾಗಿತ್ತು ಪಿವಿ ಸಿಂಧು, ಆದರೆ ವಿಮಾನ ರದ್ದಾದಂತಹ ಹಿನ್ನೆಲೆಯಲ್ಲಿ ದುಬೈನಲ್ಲೇ ಸಿಲುಕಾಕೊಂಡಿರುವಂತದ್ದು. ಒಂದು ಕಡೆ ದುಬೈನಲ್ಲಿರುವಂತಹ ವಿಶ್ವದ ಅತಿ ಎತ್ತರದ ಈ ಕಟ್ಟಡ ಬುರ್ಜ್ ಖಲೀಫಾ. ಈ ಬುರ್ಜ್ ಖಲೀಫಾ ಪಕ್ಕದಲ್ಲೇನೆ ಬಾಂಬ್ ಸ್ಫೋಟವಾಗಿದೆ. ಅದರಿಂದ ಸದ್ಯದ ಮಟ್ಟಿಗೆ ಸುರಕ್ಷತೆಯನ್ನ ಕಾಪಾಡಬೇಕಾಗುತ್ತೆ. ಅಲ್ಲಿರುವಂತಹ ನಾಗರಿಕರ ಸುರಕ್ಷತೆ ಜೊತೆಗೆ ಒಂದು ಕಡೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಮಾನ ಹಾರಾಟಗಳ ಸ್ಥಗಿತವಾಗಿದೆ. ಸದ್ಯಕ್ಕೆ ಈಗ ದುಬೈನಲ್ಲೇ ಈಗ ಪಿವಿ ಸಿಂಧು ಉಳಿದಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಪಿವಿ ಸಿಂಧು ಅವರು ಸಿಲುಕಿರುವಂತದ್ದು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ದುಬೈನಲ್ಲಿ ಸಿಲುಕಾಕೊಂಡಿದ್ದಾರೆ. ಲಂಡನ್ ಟೂರ್ನಮೆಂಟ್ಗೆ ತೆರಳುತ್ತಾ ಇದ್ರು ಈ ಆಟಗಾರ್ತಿ. ಆದರೆ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ದುಬೈ ಏರ್ಪೋರ್ಟ್ನಲ್ಲೇ ಪಿವಿ ಸಿಂಧು ಸಿಲುಕಿರುವಂತದ್ದು. ಅಮೆರಿಕ, ಇಸ್ರಾಯೇಲ್, ಇರಾನ್ ನಡುವಿನ ಯುದ್ಧ ಭಾರಿ ಜೋರಾಗಿದೆ. ಪ್ರಮುಖವಾಗಿ ಗಮನಿಸೋದಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಗೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ. ಈಗ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ ಸ್ಫೋಟವಾಗಿರುವಂತದ್ದು. ದುಬೈನಿಂದ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಆದರೆ ದುಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರ್ತಿ, ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ಅವರು ಸಿಲುಕಾಕೊಂಡಿದ್ದಾರೆ. ಒಂದು ಕಡೆ ಎಲ್ಲಾ ವಿಮಾನಗಳ ಹಾರಾಟ ಕೂಡ ರದ್ದಾಗಿದೆ. ಲಂಡನ್ಗೆ ತೆರಳಬೇಕಾಗಿತ್ತು ಪಿವಿ ಸಿಂಧು, ಆದರೆ ವಿಮಾನ ರದ್ದಾದಂತಹ ಹಿನ್ನೆಲೆಯಲ್ಲಿ ದುಬೈನಲ್ಲೇ ಸಿಲುಕಾಕೊಂಡಿರುವಂತದ್ದು. ಒಂದು ಕಡೆ ದುಬೈನಲ್ಲಿರುವಂತಹ ವಿಶ್ವದ ಅತಿ ಎತ್ತರದ ಈ ಕಟ್ಟಡ ಬುರ್ಜ್ ಖಲೀಫಾ. ಈ ಬುರ್ಜ್ ಖಲೀಫಾ ಪಕ್ಕದಲ್ಲೇನೆ ಬಾಂಬ್ ಸ್ಫೋಟವಾಗಿದೆ. ಅದರಿಂದ ಸದ್ಯದ ಮಟ್ಟಿಗೆ ಸುರಕ್ಷತೆಯನ್ನ ಕಾಪಾಡಬೇಕಾಗುತ್ತೆ. ಅಲ್ಲಿರುವಂತಹ ನಾಗರಿಕರ ಸುರಕ್ಷತೆ ಜೊತೆಗೆ ಒಂದು ಕಡೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಮಾನ ಹಾರಾಟಗಳ ಸ್ಥಗಿತವಾಗಿದೆ. ಸದ್ಯಕ್ಕೆ ಈಗ ದುಬೈನಲ್ಲೇ ಈಗ ಪಿವಿ ಸಿಂಧು ಉಳಿದಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಪಿವಿ ಸಿಂಧು ಅವರು ಸಿಲುಕಿರುವಂತದ್ದು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ದುಬೈನಲ್ಲಿ ಸಿಲುಕಾಕೊಂಡಿದ್ದಾರೆ. ಲಂಡನ್ ಟೂರ್ನಮೆಂಟ್ಗೆ ತೆರಳುತ್ತಾ ಇದ್ರು ಈ ಆಟಗಾರ್ತಿ. ಆದರೆ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ದುಬೈ ಏರ್ಪೋರ್ಟ್ನಲ್ಲೇ ಪಿವಿ ಸಿಂಧು ಸಿಲುಕಿರುವಂತದ್ದು. ಅಮೆರಿಕ, ಇಸ್ರಾಯೇಲ್, ಇರಾನ್ ನಡುವಿನ ಯುದ್ಧ ಭಾರಿ ಜೋರಾಗಿದೆ. ಪ್ರಮುಖವಾಗಿ ಗಮನಿಸೋದಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಗೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ. ಈಗ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ ಸ್ಫೋಟವಾಗಿರುವಂತದ್ದು. ದುಬೈನಿಂದ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಆದರೆ ದುಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರ್ತಿ, ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ಅವರು ಸಿಲುಕಾಕೊಂಡಿದ್ದಾರೆ. ಒಂದು ಕಡೆ ಎಲ್ಲಾ ವಿಮಾನಗಳ ಹಾರಾಟ ಕೂಡ ರದ್ದಾಗಿದೆ. ಲಂಡನ್ಗೆ ತೆರಳಬೇಕಾಗಿತ್ತು ಪಿವಿ ಸಿಂಧು, ಆದರೆ ವಿಮಾನ ರದ್ದಾದಂತಹ ಹಿನ್ನೆಲೆಯಲ್ಲಿ ದುಬೈನಲ್ಲೇ ಸಿಲುಕಾಕೊಂಡಿರುವಂತದ್ದು. ಒಂದು ಕಡೆ ದುಬೈನಲ್ಲಿರುವಂತಹ ವಿಶ್ವದ ಅತಿ ಎತ್ತರದ ಈ ಕಟ್ಟಡ ಬುರ್ಜ್ ಖಲೀಫಾ. ಈ ಬುರ್ಜ್ ಖಲೀಫಾ ಪಕ್ಕದಲ್ಲೇನೆ ಬಾಂಬ್ ಸ್ಫೋಟವಾಗಿದೆ. ಅದರಿಂದ ಸದ್ಯದ ಮಟ್ಟಿಗೆ ಸುರಕ್ಷತೆಯನ್ನ ಕಾಪಾಡಬೇಕಾಗುತ್ತೆ. ಅಲ್ಲಿರುವಂತಹ ನಾಗರಿಕರ ಸುರಕ್ಷತೆ ಜೊತೆಗೆ ಒಂದು ಕಡೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಮಾನ ಹಾರಾಟಗಳ ಸ್ಥಗಿತವಾಗಿದೆ. ಸದ್ಯಕ್ಕೆ ಈಗ ದುಬೈನಲ್ಲೇ ಈಗ ಪಿವಿ ಸಿಂಧು ಉಳಿದಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಪಿವಿ ಸಿಂಧು ಅವರು ಸಿಲುಕಿರುವಂತದ್ದು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ದುಬೈನಲ್ಲಿ ಸಿಲುಕಾಕೊಂಡಿದ್ದಾರೆ. ಲಂಡನ್ ಟೂರ್ನಮೆಂಟ್ಗೆ ತೆರಳುತ್ತಾ ಇದ್ರು ಈ ಆಟಗಾರ್ತಿ. ಆದರೆ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ದುಬೈ ಏರ್ಪೋರ್ಟ್ನಲ್ಲೇ ಪಿವಿ ಸಿಂಧು ಸಿಲುಕಿರುವಂತದ್ದು. ಅಮೆರಿಕ, ಇಸ್ರಾಯೇಲ್, ಇರಾನ್ ನಡುವಿನ ಯುದ್ಧ ಭಾರಿ ಜೋರಾಗಿದೆ. ಪ್ರಮುಖವಾಗಿ ಗಮನಿಸೋದಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಗೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ. ಈಗ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ ಸ್ಫೋಟವಾಗಿರುವಂತದ್ದು. ದುಬೈನಿಂದ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಆದರೆ ದುಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರ್ತಿ, ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ಅವರು ಸಿಲುಕಾಕೊಂಡಿದ್ದಾರೆ. ಒಂದು ಕಡೆ
ಎಲ್ಲಾ ವಿಮಾನಗಳ ಹಾರಾಟ ಕೂಡ ರದ್ದಾಗಿದೆ. ಲಂಡನ್ಗೆ ತೆರಳಬೇಕಾಗಿತ್ತು ಪಿವಿ ಸಿಂಧು, ಆದ್ರೆ ವಿಮಾನ ರದ್ದಾದಂತಹ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಲುಕಾಕೊಂಡಿರುವಂತದ್ದು. ಒಂದು ಕಡೆ ದುಬೈನಲ್ಲಿರುವಂತಹ ವಿಶ್ವದ ಅತಿ ಎತ್ತರದ ಈ ಕಟ್ಟಡ ಬುರ್ಜ್ ಖಲೀಫಾ, ಈ ಬುರ್ಜ್ ಖಲೀಫಾ ಪಕ್ಕದಲ್ಲೇನೆ ಬಾಂಬ್ ಸ್ಫೋಟವಾಗಿದೆ. ಅದರಿಂದ ಸದ್ಯದ ಮಟ್ಟಿಗೆ ಸುರಕ್ಷತೆಯನ್ನ ಕಾಪಾಡಬೇಕಾಗುತ್ತೆ. ಅಲ್ಲಿರುವಂತಹ ನಾಗರಿಕರ ಸುರಕ್ಷತೆ ಜೊತೆಗೆ ಒಂದು ಕಡೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಮಾನ ಹಾರಾಟಗಳ ಸ್ಥಗಿತವಾಗಿದೆ. ಸದ್ಯಕ್ಕೆ ಈಗ ದುಬೈನಲ್ಲೇ ಈಗ ಪಿವಿ ಸಿಂಧು ಉಳಿದಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಪಿವಿ ಸಿಂಧು ಅವರು ಸಿಲುಕಿರುವಂತದ್ದು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ದುಬೈನಲ್ಲಿ ಸಿಲುಕಾಕೊಂಡಿದ್ದಾರೆ. ಲಂಡನ್ ಟೂರ್ನಮೆಂಟ್ಗೆ ತೆರಳುತ್ತಾ ಇದ್ರು ಈ ಆಟಗಾರ್ತಿ. ಆದರೆ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ದುಬೈ ಏರ್ಪೋರ್ಟ್ನಲ್ಲೇ ಪಿವಿ ಸಿಂಧು ಸಿಲುಕಿರುವಂತದ್ದು. ಅಮೆರಿಕ, ಇಸ್ರಾಯೇಲ್, ಇರಾನ್ ನಡುವಿನ ಯುದ್ಧ ಭಾರಿ ಜೋರಾಗಿದೆ. ಪ್ರಮುಖವಾಗಿ ಗಮನಿಸೋದಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಗೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ. ಈಗ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ ಸ್ಫೋಟವಾಗಿರುವಂತದ್ದು. ದುಬೈನಿಂದ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಆದರೆ ದುಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರ್ತಿ, ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ಅವರು ಸಿಲುಕಾಕೊಂಡಿದ್ದಾರೆ. ಒಂದು ಕಡೆ ಎಲ್ಲಾ ವಿಮಾನಗಳ ಹಾರಾಟ ಕೂಡ ರದ್ದಾಗಿದೆ. ಲಂಡನ್ಗೆ ತೆರಳಬೇಕಾಗಿತ್ತು ಪಿವಿ ಸಿಂಧು, ಆದ್ರೆ ವಿಮಾನ ರದ್ದಾದಂತಹ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಲುಕಾಕೊಂಡಿರುವಂತದ್ದು. ಒಂದು ಕಡೆ ದುಬೈನಲ್ಲಿರುವಂತಹ ವಿಶ್ವದ ಅತಿ ಎತ್ತರದ ಈ ಕಟ್ಟಡ ಬುರ್ಜ್ ಖಲೀಫಾ, ಈ ಬುರ್ಜ್ ಖಲೀಫಾ ಪಕ್ಕದಲ್ಲೇನೆ ಬಾಂಬ್ ಸ್ಫೋಟವಾಗಿದೆ. ಅದರಿಂದ ಸದ್ಯದ ಮಟ್ಟಿಗೆ ಸುರಕ್ಷತೆಯನ್ನ ಕಾಪಾಡಬೇಕಾಗುತ್ತೆ. ಅಲ್ಲಿರುವಂತಹ ನಾಗರಿಕರ ಸುರಕ್ಷತೆ ಜೊತೆಗೆ ಒಂದು ಕಡೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಮಾನ ಹಾರಾಟಗಳ ಸ್ಥಗಿತವಾಗಿದೆ. ಸದ್ಯಕ್ಕೆ ಈಗ ದುಬೈನಲ್ಲೇ ಈಗ ಪಿವಿ ಸಿಂಧು ಉಳಿದಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಪಿವಿ ಸಿಂಧು ಅವರು ಸಿಲುಕಿರುವಂತದ್ದು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ದುಬೈನಲ್ಲಿ ಸಿಲುಕಾಕೊಂಡಿದ್ದಾರೆ. ಲಂಡನ್ ಟೂರ್ನಮೆಂಟ್ಗೆ ತೆರಳುತ್ತಾ ಇದ್ರು ಈ ಆಟಗಾರ್ತಿ. ಆದರೆ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ದುಬೈ ಏರ್ಪೋರ್ಟ್ನಲ್ಲೇ ಪಿವಿ ಸಿಂಧು ಸಿಲುಕಿರುವಂತದ್ದು. ಅಮೆರಿಕ, ಇಸ್ರಾಯೇಲ್, ಇರಾನ್ ನಡುವಿನ ಯುದ್ಧ ಭಾರಿ ಜೋರಾಗಿದೆ. ಪ್ರಮುಖವಾಗಿ ಗಮನಿಸೋದಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಗೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ. ಈಗ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ ಸ್ಫೋಟವಾಗಿರುವಂತದ್ದು. ದುಬೈನಿಂದ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಆದರೆ ದುಬೈ ಏರ್ಪೋರ್ಟ್ನಲ್ಲಿ ಭಾರತದ ಆಟಗಾರ್ತಿ, ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಪಿವಿ ಸಿಂಧು ಅವರು ಸಿಲುಕಾಕೊಂಡಿದ್ದಾರೆ. ಒಂದು ಕಡೆ ಎಲ್ಲಾ ವಿಮಾನಗಳ ಹಾರಾಟ ಕೂಡ ರದ್ದಾಗಿದೆ. ಲಂಡನ್ಗೆ ತೆರಳಬೇಕಾಗಿತ್ತು ಪಿವಿ ಸಿಂಧು, ಆದ್ರೆ ವಿಮಾನ ರದ್ದಾದಂತಹ ಹಿನ್ನೆಲೆಯಲ್ಲಿ ದುಬೈನಲ್ಲೇ ಸಿಲುಕಾಕೊಂಡಿರುವಂತದ್ದು. ಒಂದು ಕಡೆ ದುಬೈನಲ್ಲಿರುವಂತಹ ವಿಶ್ವದ ಅತಿ ಎತ್ತರದ ಈ ಕಟ್ಟಡ ಬುರ್ಜ್ ಖಲೀಫಾ, ಈ ಬುರ್ಜ್ ಖಲೀಫಾ ಪಕ್ಕದಲ್ಲೇನೆ ಬಾಂಬ್ ಸ್ಫೋಟವಾಗಿದೆ. ಅದರಿಂದ ಸದ್ಯದ ಮಟ್ಟಿಗೆ ಸುರಕ್ಷತೆಯನ್ನ ಕಾಪಾಡಬೇಕಾಗುತ್ತೆ. ಅಲ್ಲಿರುವಂತಹ ನಾಗರಿಕರ ಸುರಕ್ಷತೆ ಜೊತೆಗೆ ಒಂದು ಕಡೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಮಾನ ಹಾರಾಟಗಳ ಸ್ಥಗಿತವಾಗಿದೆ. ಸದ್ಯಕ್ಕೆ ಈಗ ದುಬೈನಲ್ಲೇ ಈಗ ಪಿವಿ ಸಿಂಧು ಉಳಿದಿದ್ದಾರೆ.